ಇಲ್ಲ ಇಲ್ಲ ಎಲ್ರಿಗೂ ನಮಸ್ಕಾರ ಮತ್ತು ಎಲ್ರಿಗೂ ಸ್ವಾಗತ. ಮೊದಲೇ ಇವರಿಬ್ಬರು ಮಾತಾಡ್ಬಿಟ್ಟು ಬಚಾವ್ ಆಗ್ಬಿಟ್ರು. ನಾನು ಮಾತಾಡಿದ ಮೇಲೆ ಆಗಿದ್ರೆ ಕಷ್ಟ ಆಗಿರೋದು. ಈಗ ರಾಜವರ್ಧನ್ ಅವ್ರಿಗೆ ನನಗೆ ರಾಜು ಒಂದು ಹೌದು ರೂಢಿ. ರಾಜವರ್ಧನ್ ಅನ್ನೋದೇ ಒಂಥರ ನನಗೆ ದೊಡ್ಡವ್ರನ್ನ ಕರೆದೊಂದು ಫೀಲಿಂಗ್ ಬರುತ್ತೆ. ಜಯನಗರದವರು ನಮ್ಮ ದೊಡ್ಡವರು ಬಾಸ್ನ ಕರೆದಂಗೆ ಫೀಲಿಂಗ್ ಬರುತ್ತೆ. ಇದುವರೆಗೂ ಹೇಳ್ತಾ ಇದ್ದೆ ಅವ್ರಿಗೆ ಯಾವಾಗಲೂ ನಟರಾಗಿದ್ದರು, 4 ಸಿನಿಮಾ ಹೀರೋ ಅವರು, ಸ್ಟಾರು. ಅವ್ರ ತಂದೆ ಕೂಡ 40-45 ವರ್ಷಗಳ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಒಬ್ಬ ಹೀರೋ ಅಂದರೆ ಮೇಕಪ್ ಕೊಡೋಕೆ ಇಬ್ಬರು ಇರ್ತಾರೆ, ಕಾಸ್ಟ್ಯೂಮ್ಸ್ ಕೊಡೋಕೆ ಒಂದಿಬ್ಬರು ಇರ್ತಾರೆ, ಊಟ ಕೊಡೋಕೆ ಒಂದಿಬ್ಬರು ಇರ್ತಾರೆ. ಎಲ್ಲದಕ್ಕೂ ಒಂದೊಂದಷ್ಟು ಜನ ಅಪಾಯಿಂಟ್ ಆಗಿರ್ತಾರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ. ಒಂದು ಪ್ಯಾಂಪರಿಂಗ್ ಕಿಟ್ಸ್ ಥರ ಅವ್ರನ್ನೆಲ್ಲ ನೋಡ್ಕೋತಾರೆ. ಪ್ರೊಡ್ಯೂಸರ್ ಆಗ್ಬಿಟ್ಟಿದ್ದಾರೆ. ಈಗ ಅವ್ರು ಕೊಡಬೇಕು ಬೇರೆಯವ್ರಿಗೆ ಮೇಕಪ್ಪು, ಅವರು ಗಾಡಿ ಕಳಿಸ್ಬೇಕು, ಅವ್ರ ಕ್ಯಾಮ್ರಾ ತರಿಸ್ಬೇಕು, ಎಲ್ಲದನ್ನು ಅವ್ರು ಮಾಡಬೇಕು. ಈ ಶಿಫ್ಟ್ ಇದೆಯಲ್ಲ, ಈ ರೂಪಾಂತರ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ಆ್ಯಕ್ಟ್ರಸ್ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು, ಡೈರೆಕ್ಟರ್ಸ್ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಒಂದು ಲೆಕ್ಕಕ್ಕೆ ಅವರ ಜವಾಬ್ದಾರಿಯನ್ನು 1%ಇಂದ 100% ಮಾಡುತ್ತೆ. ನಿಜಕ್ಕೂ ಹೇಳ್ತೀನಿ, ಇಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು, ದೊಡ್ಡ ದೊಡ್ಡ ನಿರ್ಮಾಪಕರುಗಳು, ನಿರ್ದೇಶಕರ ಜೊತೆ, ಆರ್ಟಿಸ್ಟ್ಗಳ ಜೊತೆ ಈ ಕನ್ನಡ ಚಿತ್ರರಂಗ ಇರ್ಬೋದು, ಭಾರತೀಯ ಚಿತ್ರರಂಗನ ಇಲ್ಲಿ ತನಕ ಎಳ್ಕೊಂಬಂದಿದ್ದಾರೆ ಅಂದರೆ ತುಂಬ ಜವಾಬ್ದಾರಿ ಇರುತ್ತೆ. ತುಂಬ ಗಹನವಾಗಿ ತೊಗೊಂಡೋಗುವಂಥ ವಿಷಯ. ಯಶೋಪ್ರ ಅವ್ರ ಒಂದು ಮಾತು ನನಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ ಈ ನಿರ್ಮಾಪಕರುಗಳ ಬಗ್ಗೆ. ಯಾಕೆ ನನ್ನ ಸ್ನೇಹಿತ, ನನ್ನ ಸಹೋದರನೇ ಇವತ್ತು ನಿರ್ಮಾಪಕ ಆದಾಗ ತುಂಬ ಆ ಮಾತು ಸದಾ ನಂಗೆ ನೆನಪಿಗೆ ಬರುತ್ತೆ. ಯಾವನಿಗೆ ಜೂಜಾಡೋನು ಇರ್ತಾನಲ್ಲ, ಅವನಿಗೆ ತನ್ನ ಮೇಲೆ ತನಗೆ ನಂಬಿಕೆ ಜಾಸ್ತಿ ಅಂತ. ಆ ಜೂಜಾಡೋನಿಗೆ ಒಂದು ಗಟ್ಸ್ ಇರುತ್ತೆ, ನಂಬಿಕೆ ಇರುತ್ತೆ. ಆ ತನ್ನಂಬಿಕೆ ಯಾರಿಗಿರುತ್ತೋ ಅವನು ಪ್ರೊಡ್ಯೂಸರ್ ಆಗಬೇಕು ಅಂತ. ಆಲ್ ದ ಬೆಸ್ಟ್ ರಾಜು, ಎಂಟರ್ ಟು ದಿಸ್ ವರ್ಲ್ಡ್. ಯಾಕಂದರೆ ನಿರ್ಮಾಪಕರಾಗಿದ್ದಾರೆ. ಬಾನ್ ಸೋಲೋ ಅಂತ ಹೆಸರಿಟ್ಟಾಗ ನಾನು ಇದು ಯಾಕಿದು ಅಂತ ಹುಡುಕ್ತೆ ಅದ್ರ ಬಗ್ಗೆ ಸ್ವಲ್ಪ. ಅದು ಪುರಾತನ ಕಾಲಘಟ್ಟದಲ್ಲಿ ಯುದ್ಧಕ್ಕೆ ಸ್ಪೈ ಆಗಿ ಬಳಸುವಂಥ ಒಂದು ಹಕ್ಕಿ. ಅದು 12 ವರ್ಷಕ್ಕೊಂದ್ಸಲ ಅದ್ರ ಬ್ರೀಡನ್ನ ಪ್ರೊಡಕ್ಟ್ ಮಾಡುತ್ತೆ, ವಿದೇಶಿ ಹಕ್ಕಿ. ಈಗ ಮೆಟ್ಟೂರು ಕಡೆ ಎಲ್ಲ ತುಂಬ ಇದೆ. ಅದು ಹೋಗಿ ಹೆಸರನ್ನ ಅಂಥದ್ದು ಇಟ್ಟಿದ್ದಾರೆ. ಯುದ್ಧಕ್ಕೆ ಬಳಸುವಂಥ ಒಂದು ಸ್ಪೈ ಮಾದರಿಯ ಒಂದು ಹಕ್ಕಿಯನ್ನು ಇಟ್ಕೊಂಡು ಹೊರಟಿದ್ದಾರೆ. ಆ ಹಕ್ಕಿ ಜೊತೆ ಜರ್ನಿ ಚೆನ್ನಾಗಿರಲಿ, ನಿರ್ಮಾಪಕರಾಗಿ ಯಶಸ್ವಿ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ. ಈ ಥರ ಅವ್ರ ಜೊತೆ ಒಂದು ತಂಡ ಇದೆ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ, ರಾಜವರ್ಧನ್ ಅವರೊಬ್ಬರೇ ಬಿಟ್ಟಿಲ್ಲ, ಅವ್ರ ಫ್ರೆಂಡು. ಈಗ ಸಚಿನ್ ಅವ್ರು ಇರ್ಬೋದು, ಇಲಿಯಾಸ್ ಅವ್ರು ಇರ್ಬೋದು, ನಾನಿರ್ಬೋದು, ಇನ್ನೂ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಮುಂದೆ ಗೊತ್ತಾಗ್ತಾರೆ. ಒಂದು ತಂಡ, ಒಳ್ಳೆ ಸ್ನೇಹಿತರ ತಂಡ, ಅಭಿರುಚಿ ಇರೋರ ತಂಡ ಬೆನ್ನ ಹಿಂದೆ ಇದೆ. ಒಂದು ಪ್ಯಾಷನ್ ಇರೋರು ಬೆನ್ನ ಹಿಂದೆ ಇರೋದ್ರಿಂದ ಬಹುಶಃ ನಮಗೆ ಬಜೆಟೋ, ಮಾರ್ಕೆಟಿಂಗೋ, ಆ ಸಿನಿಮಾ ನಿರ್ಮಾಣ ಕಾರ್ಯದಲ್ಲಿ ಏನೇನು ಬೇಕೋ, ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಏನೂ ತೊಂದರೆನೇ ಆಗೋದಿಲ್ಲ ಅನ್ನೋದು ಇದುವರೆಗೂ ನನಗೆ ಗೊತ್ತಾಗಿದೆ. ಅಷ್ಟು ಭರವಸೆ ಬಂದಿದ್ದರಿಂದ ಎಲ್ಲರೂ ಸೇರಿ ಕೈ ಹಾಕಿದ್ವಿ. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ, ಚಿತ್ರರಂಗದ ಪರವಾಗಿ, ನಿರ್ಮಾಣಕ್ಕೆ ಕೈ ಹಾಕಿರೋದ್ರಿಂದ ಅದು ಅವ್ರ ತಂದೆಯವರ ಕನಸು. ರಾಜವರ್ಧನ್ ಫಸ್ಟ್ ನೀವು ಆ್ಯಕ್ಟ್ ಮಾಡಿದ್ದು ಗೊತ್ತಾ ನಿಮಗೆ? ಎಲ್ಲ ಆ್ಯಕ್ಟ್ ಮಾಡಿದ್ದೀರಾ ಅಂತ ಇದನ್ನು ಇಲ್ಲೇ ಹೇಳಬೇಕು ಅಂತ ನಾನು ಇಷ್ಟು ವರ್ಷದಲ್ಲಿ ಹೇಳಿಲ್ಲ ಅದನ್ನು. ನಿಮ್ಮ ತಂದೆಯವರು ನನಗೊಂದು ಇಂಟರ್ವ್ಯೂಗೆ ಬಂದಿದ್ದರು. ನಿಮ್ಮ ತಂದೆ ಪ್ರೊಡಕ್ಷನಲ್ಲಿ ನೀವು ತೊಟ್ಲಲ್ಲಿದ್ದಾಗ ಆ್ಯಕ್ಟ್ ಮಾಡಿಸಿದ್ದಾರೆ. ಆ ಫೋಟೋ ನನ್ನ ಹತ್ರ ಇದೆ. ತೊಟ್ಲಲ್ಲಿದ್ದಾಗ ಇವ್ರ ತಂದೆ ಆ್ಯಕ್ಟ್ ಮಾಡಿಸಿದ್ದಾರೆ. ಅಂದರೆ ಅವ್ರ ತಂದೆ ಕನಸದು ಥಿಯೇಟ್ರಿಂದ ಬಂದು ರಂಗಭೂಮಿಯ ಹಿನ್ನೆಲೆ ಇರೋರು. ಅದು ರಂಗಭೂಮಿ ಅನ್ನೋದೇ ಅದೊಂದು ದೊಡ್ಡ ಚಂಡ ಮದ್ದಲೆ. ಅದು ಅಲ್ಲಿಂದ ಬಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ, 100 ಸಿನಿಮಾಗಳಲ್ಲಿ ಮಾಡಿ, ಇವತ್ತು ಅವ್ರ ತಂದೆಗೆ, ತಾಯಿಗೆ ಅದೆಷ್ಟು ಸಂತೋಷ ಆಗ್ತಾ ಇರ್ಬೋದು. ತನ್ನ ಮಗ ಪ್ರೊಡಕ್ಷನ್ ಕಂಪನಿ ಮಾಡ್ತಾ ಇದ್ದಾರೆ, 4-6 ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲ ನಿರ್ದೇಶಕರಾಗಿ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಅವ್ರಿಗೆ, ನಿರ್ಮಾಪಕರಿಗೆ ಶಿರಸಾಷ್ಟಾಂಗ ಧನ್ಯವಾದಗಳು. ನಿರ್ಮಾಪಕರಾಗಿ ಈಗ ಜಾವ ವಿಷಯಕ್ಕೆ ಬರೋದಾದರೆ, ರಾಜವರ್ಧನ್ ಅವ್ರಿಗೆ ನಾನು 2 ಕತೆ ಹೇಳಿದ್ದೆ. ಅದು ಬಂದ್ಬಿಡುತ್ತೆ. 2 ಕತೆ ಹೇಳಿದ್ದೆ. ನಾವು 5-6 ವರ್ಷಗಳಿಂದ ಸ್ನೇಹಿತರು. ಹೆಂಗೆ ಸ್ನೇಹ ಆಯಿತು, ಯಾಕೆ ಸ್ನೇಹ ಮುಂದುವರಿತು ಅನ್ನೋದನ್ನು ನಾನಿಲ್ಲಿ ಹೇಳಬಾರ್ದು. ಯಾಕಂದರೆ ಸೆನ್ಸಾರಲ್ಲಿ ತೊಂದರೆ ಆಗುತ್ತೆ. ಅದು ಸಾರ್ವಜನಿಕ ಮಾಧ್ಯಮಗಳಲ್ಲಿ ಆ ಥರದ್ದು ಒಂದು ಬಾಂಧವ್ಯ ನಮ್ಮದು. ಒಂದು ಪುರಾತನ ಸ್ನೇಹಿತರ ಥರ, ಪ್ರಾಚೀನ ಕಾಲದ ಗೆಳೆಯರ ಥರ ಈ 5 ವರ್ಷದಲ್ಲಿ ಇಬ್ಬರು ಆಗೋದ್ವಿ. ಒಂದು ಸಲಿಗೆ, ಇಬ್ಬರು ನಡುವೆನೂ ಒಂದು ಸಲಿಗೆ, ಒಂದು ನಂಬಿಕೆ ಬಂತು. ಹಾಗಾಗಿ 2 ಕಥೆಗಳನ್ನು ಅವ್ರಿಗೆ ಹೇಳಿದೆ. ಅವರು ಒಂದು ಮಗು ಥರ ಕ್ಯಾರೆಕ್ಟರ್. ಅದು ಹೆಂಗೆ ಬಿಚ್ಚುಗತ್ತಿ, ಭರಮಣ್ಣ ನಾಯಕ ಕತ್ತಿ ಎಲ್ಲ ಹಿಡ್ಕೊಂಡು ಬರುತ್ತೋ, ವೈಯಕ್ತಿಕವಾಗಿ ಅದು ಒಂದು ಮಗು ಥರ. ಈ 2 ಕತೆ ನಂಗೆ ಬೇಕು. ಈ ಬಿಸ್ಕೆಟ್ ಕೊಟ್ಟರೆ ಮಾರಿಗೋಲ್ಡ್ ಬೇಕಾ, ಈ ಪ್ಯಾಕಿಲ್ ಬೇಕಾ, ನಿಂಗೆ 2 ನಂಗೆ ಬೇಕು. ಇದನ್ನ 2 ಹೇಳ್ಬೇಡಿ. ವಾರಕ್ಕೊಂದ್ಸಲ ಫೋನ್ ಮಾಡೋದು, ಈ ಕತೆ ನೀವು ಯಾರಿಗೂ ಹೇಳ್ತಾ ಇಲ್ಲ. ಇಲ್ಲ, ನಾನೇ ಮರ್ತು ಬಿಟ್ಟಿದ್ದೀನಿ ರಾಜು, ಬಿಟ್ಬಿಡಿ, ನಾನು ಯಾರಿಗೂ ಹೇಳಲ್ಲ. ಮತ್ತೆ ಬಂದರು, ಒಂದು ಲಾಸ್ಟ್ ಇಯರ್ ಬಂದ್ಬಿಟ್ಟು ಇಲ್ಲ ಫಸ್ಟ್ ನಾವು ಈ ಕತೆ ಮಾಡೋಣ, ಅದಾದ ನಂತರ ಆ ಕತೆಗೆ ಮುಂದುವರೋಣ. ಯಾಕಂದರೆ ಅದು ತುಂಬ ದೊಡ್ಡ ಕ್ಯಾನ್ವಾಸ್ ಬೇಕು, ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್, ಅದು ತುಂಬ ದುಡ್ಡು ಖರ್ಚಾಗುತ್ತೆ. ಆಮೇಲೆ ನನಗೂ ತುಂಬ ಪ್ರಿಪರೇಷನ್ ಬೇಕು, ಆರ್ಟಿಸ್ಟ್ಗಳೆಲ್ಲ ಬೇರೆ ಥರ ಬರ್ತಾರೆ ಅಂತ.
ಸೊ ಈ ಕಥೆನ ಕೂತು ಫೈನಲ್ ಮಾಡಿದ್ವಿ, ಕ್ಯಾರೆಕ್ಟರೈಸೇಷನ್ಗಳೆಲ್ಲ ಮಾಡಿ ಮುಗಿಸಿದ್ಮೇಲೆ ಇದರಲ್ಲಿ ಒಂದು ನಾಯಕಿ ಪಾತ್ರ ಬರುತ್ತೆ. ಇದು ವಿಲನ್ನ, ಹೀರೋಯಿನ್ನ, ಇದೇನು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ಬೇರೆ ಥರ ಒಂದು ಡಿಸೈನ್ ಆಗಿದೆ, ಇದನ್ನು ಯಾರು ಮಾಡ್ತಾರೆ ಅಂತ ಕೇಳಿದ್ರು ಅವರು. 1 ವರ್ಷದ ಹಿಂದೆ ಇದನ್ನು ಕೇಳಿದ್ರು ಅವರು, ರಾಗಿಣಿ ಅವರೇ. ಇದನ್ನು ಕೇಳಿದ್ಮೇಲೆ ನಾನು ಹೌದಲ್ವಾ, ಇದನ್ನು ಯಾರು ಹೇಳೋದು? ಹೋದರೆ ನನಗೆ ಬಹುಶಃ ಈ ಪಾತ್ರ ಯಾರಿಗಾರ ಹೇಳಿದ್ರೆ ನನಗೆ ಅವ್ರು ಹೊಡಿಬೋದು. ಹೀರೋಯಿನ್ಗಳು ಇಂಗ್ಲೀಷಲ್ಲಿ ಬೈತಾರೆ, ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ಬೈಸ್ಕೊಂಡು ನಾನು ಬರ್ಬೋದು. ಇದು ಈ ಥರ ಇದೆ ಎಕ್ಸ್ಪೆರಿಮೆಂಟು. ಈಗ ನಾನು ಯಾರಿಗೂ ಹೇಳಿ ಹೆಂಗೆ ಒಪ್ಸೋದು? ಈಗ ಪ್ರೊಡ್ಯೂಸರ್ನ ಒಪ್ಪಿಸ್ಬೇಕಲ್ಲ, ನಾನು ಹೀರೋಯಿನ್ ಒಪ್ಸಿದ್ದೀನಿ ಅಂತ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಇವರಿಬ್ಬರೇ ಇರೋರು. ಎಲ್ಲಿ ಹುಡುಕೋದು ನಾವು ಇಲ್ಲಿ ಕೈಲಿ ಬೆಣ್ಣೆ ಇಟ್ಕೊಂಡು ಎಲ್ಲೆಲ್ಲ ಹುಡುಕ್ತಾ ಇದ್ದೀನಲ್ಲ ನಾನು. ಒಂದ್ಸಲ ನಾನು ರಾಗಿಣಿ ಅವ್ರನ್ನ ಮೀಟ್ ಮಾಡಬೇಕಲ್ಲ ಅಂತ. ಯಾಕೆ ಅಂದ್ರೆ ಇವರು ಅಲ್ಲ ನೋಡ್ತಾ ಇರ್ತೀನಲ್ಲ ರಾಜು, ಮಾತಾಡೋಣ ಒಂದ್ಸಲ ಪ್ಲೀಸ್ ಮೀಟ್ ಮಾಡೋಣ ಅಂದೆ. ಕರ್ಕೊಂಡು ಹೋದ್ರು. ಇವರು ಬಂದರು. ಈ ಕತೆ ಹೇಳೋದು ಬೇಡ ಮೊದಲೇ, ಯಾಕಂದರೆ ಪ್ರೊಡ್ಯೂಸರು ಹೀರೋ, ಅವ್ರ ಎದುರುಗಡೆ ಒಬ್ಬರು ಹೀರೋಯಿನ್ನು, ಅವರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅಂಥವ್ರ ಬಾಯಿಂದ ಇದನ್ನು ಯಾವನ್ ಮಾಡ್ತಾನೆ ಅಂತ ಕೇಳ್ಬಿಟ್ರೆ ಏನು ಬೇರೆ ಹಾಕ್ಬಿಡುತ್ತಲ್ಲ ಅಂದ್ಬಿಟ್ಟು ಮೊದಲೊಂದು ಕತೆ ಹೇಳಿದೆ. ನೋಡಿ, ಒಂದು 20 ನಿಮಿಷದಲ್ಲಿ ಒಂದು ಲೈನ್ ಹೇಳ್ತೀನಿ ನಿಮಗೆ. ಮೇಲ್ಕೋಟೆಯಿಂದ ಡೆಲ್ಲಿಗೆ ನೀವು ನಡ್ಕೊಂಡು ಹೋಗಬೇಕು, ಒಂದು ಸೀರೆ ಹಿಡ್ಕೊಂಡು. ಡೆಲ್ಲಿಲಿ ಯಾರೋ ಒಬ್ಬರು ನಿಮಗೆ ಸಿಗ್ತಾರೆ. ಇದು ನಿಜವಾಗ್ಲೂ ಭಾರತದಲ್ಲಿ ನಡೆದಿರೋಂಥ ಘಟನೆ 80ರ ದಶಕದಲ್ಲಿ ಅಂತ ಹೇಳಿ. ಇವರು ಅವ್ವಾರ್ಬಿಟ್ರು, ಏನು ಡೆಲ್ಲಿ ಟು ಏನು ಮೇಲ್ಕೋಟೆ ಟು ಡೆಲ್ಲಿ ಟು ವಾಕಿಂಗ್. ಇವರು ತುಂಬ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ನನಗೆ ಅದು ಅರ್ಥವೇ ಆಗಲ್ಲ. ಮೋಸ್ಟ್ಲಿ ಅದೊಂದು ಪ್ರಾಬ್ಲಮ್ ಆಗ್ಬೋದು. ಅಷ್ಟು ಇಂಗ್ಲೀಷಲ್ಲಿ ಬೈದರು. ಇದು ಈಗ ಮಾಡೋಕ್ಕಾಗೋದಿಲ್ಲ, ಇದು ದಿಸ್ ಇಸ್ ಪಿಚಿಂಗ್ ದಸ್ ದಿಸ್ ಐ ವಿಲ್ ಡೂ ದಟ್ ಇನ್ ದ ನೆಕ್ಸ್ಟ್ ಐ ವಿಲ್ ಕಾಲ್ ದೆಮ್ ಅಂತೆಲ್ಲ ಅಂದರು. ಏನಾರ ಮಾಡ್ಕೋತಾ, ಈಗ ಇನ್ನೊಂದು ಕತೆ ಹೇಳ್ತೀನಿ ಅಂದೆ. ಅಷ್ಟೊಂದು ರಾಂಗ್ ಹಾಕ್ಬಿಟ್ಟೆ. ಈಗ ಒಂದು ಪಿಚ್ ಸೆಟ್ ರೆಡಿ ಆಗಿದೆ, ಈಗ ಸ್ಟೇಜಿಗೆ ಮಾಡಿದ್ದೀನಿ ಕತೆನ ಅಂದ್ಬಿಟ್ಟು ನೆಕ್ಸ್ಟು ಜಾವ ಕತೆ ಹೇಳಿದೆ. ಅದು ಹೇಳಿದ ತಕ್ಷಣ ಇವ್ರು ಏನಂದ್ರು, ಯು ಆರ್ ಇನ್ಸ್ಪೈರ್ಡ್ ಬೈ ಮೀ, ನೀವು ನಂದು ಕತೆ ಬರ್ದಿದ್ದೀರಾ ಅಂದರು. ಇಲ್ಲ ಮೇಡಮ್, ನಾನು ಬರೆದುಬಿಟ್ಟಿದ್ದೆ ಇದು. ನಾನು ಒಂದು ಮಾತು ಹೇಳಿದೆ ಅವರಿಗೆ, ಚಿತ್ರರಂಗದಲ್ಲಿರುವ ಅಥವಾ ಯಾವುದೇ ಕ್ಷೇತ್ರದಲ್ಲಿರುವ ಹೆಣ್ಣು ಮಕ್ಕಳಿಗೆ ಎಷ್ಟು ಒತ್ತಡ ಬೀಳುತ್ತೆ. ಈ ಮೇಲ್ಚಾವನಿಸಮ್ ಈ ಸಮಾಜದಲ್ಲಿ ಏನೆಲ್ಲ ಫೈಟ್ ಮಾಡಬೇಕಾಗುತ್ತೆ, ಅದನ್ನು ಹೇಗೆಲ್ಲ ತಡ್ಕೋಬೇಕಾಗುತ್ತೆ. ಮತ್ತು ಬ್ಲ್ಯಾಕಲ್ಲಿ ಇರಬೇಕು ಮನುಷ್ಯ, ಇಲ್ಲ ವೈಟಲ್ಲಿ ಇರಬೇಕು, ಗ್ರೇಗೆ ಹೇಗೆ ತಳ್ಳಿಬಿಡ್ತಾರೆ, ಅದ್ರ ಹೋರಾಟ ಏನು. ನಾನು ನಿಮ್ಮನ್ನು ಹತ್ತಿರದಿಂದ ನೋಡಿಲ್ಲ, ಆದರೆ ನಾನು ಬೇರೆ ಥರದ್ದು ಒಂದು ರೂಪದಲ್ಲಿ ಇರೋದರಿಂದ ನಾನು ಅದನ್ನೆಲ್ಲ ನೋಡಿದ್ದೀನಿ. ಅದು ನಿಮಗೆ ತುಂಬ ಸಾಮ್ಯತೆ ಬರ್ತಾ ಇದೆ. ಇದು ಬೇರೆ ಥರ ಅನ್ಸೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ, ಇದರಲ್ಲಿ ಒಂದು ಚಾಲೆಂಜ್ ಇದೆ ಅಂತ. ರಾಜವರ್ಧನ್ ಕ್ಯಾರೆಕ್ಟರ್ ಹೇಳ್ತೀನಿ ನಾನು ಆಮೇಲೆ, ಅವ್ರಿಗೊಂದು ಟೆಸ್ಟ್ ಕೊಟ್ಟಿದ್ದೆ. ಸೊ ಅದೆಲ್ಲ ಹೇಳಿದ್ಮೇಲೆ ಸೀನ್ ಟು ಸೀನ್ ಹೇಳ್ಬಿಡಿ ಅಂದರು. ರಾಜವರ್ಧನ್ಗೆ ಹೇಳಿದೆ, ರಾಜವರ್ಧನ್ ರೂಢಿ ಮಾಡ್ಕೋಬೇಕು ಹೇಳಿ. ಅಲ್ಲ, ಇದು ಸೀನ್ ಟು ಸೀನ್ ಕೇಳ್ತಾ ಇದ್ದಾರಲ್ಲ ಹೆಂಗೆ, ಆಮೇಲೆ ಒಪ್ಕೊಳ್ಳೋದ್ರೆ ಏನು ಮಾಡೋದು ಅಂತ. ನಂಗೆ ಚೆನ್ನಾಗಿ ಗೊತ್ತು ಇದನ್ನು ಒಪ್ಕೊಳ್ಳೋದು ಕಷ್ಟ ಇದೆ ಅಂತ. ಸರಿ ಅಂತ ಧೈರ್ಯ ಮಾಡಿ 1 ವಾರ ಬಿಟ್ಟು ತುಂಬ ಮೆಲೋ ಡೌನ್ ಆಗಿ, ತುಂಬ ಸಾಫ್ಟಾಗಿ, ಅಲ್ಲಿ ಇರೋ ಕ್ರೌರ್ಯನ, ಅಲ್ಲಿ ಬರೋ ಒತ್ತಡನ, ಆ ಪಾತ್ರಕ್ಕೆ ಬರೋ ಸವಾಲುಗಳನ್ನೆಲ್ಲ ನಾನು ತುಂಬ ಸಬ್ಬಿನ ಥರ ಹೇಳ್ತಾ ಇದ್ದೀನಿ. ಇಂಟ್ರೋಲ್ ಪಾಯಿಂಟಿಗೆ ಹೇಳಿದ್ರು ರಾಗಿಣಿ ಅವರು, ಸರ್ ಅದು ಏನು ಬರ್ದಿದ್ರೆ ಅದನ್ನು ಹೇಳ್ಬಿಡಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೂ ನೀವು ಹೇಳ್ತಾ ಇರೋದಕ್ಕೂ ನನಗೆ ಅರ್ಥ ಆಗ್ತಾ ಇದೆ, ನಾನು ಆ್ಯಕ್ಟ್ರೇ ಅಂದರು. ಥ್ಯಾಂಕ್ ಯು ಮೇಡಮ್ ಅಂದ್ಬಿಟ್ಟು ತಡಾ ಅಂತ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಈ ಸಿನಿಮಾ ಅಧಿಕೃತವಾಗಿ ಆಗುತ್ತೆ ಅಂತ ಆರಂಭ ಆಯಿತು. ರಾಜವರ್ಧನ್ ಇದೇ ಕತೆ ಯಾಕೆ ಮಾಡಬೇಕು ಅಂತ ಶುರುವಾಯಿತು. ಅವರೊಂಥರ ಕ್ವಶನ್ ಕೇಳ್ತಾನೆ ಇರ್ತಾರೆ. ಅದು ಎಂದೂ ಮುಗಿಯೋದ ಕ್ವಶನ್ ಪೇಪರ್ ರಾಜವರ್ಧನ್ ಅಂದರೆ. ಕೇಳ್ತಾನೆ ಇರ್ತಾರೆ. ದಿನ ಕರ್ಕೊಂಬರೋದು ಮನೆಗೆ ಬಂದಾಗೆಲ್ಲ. ನಾವು ಯೂಶಲಿ ಅವ್ರ ತಂದೆ ಮನೆ, ನನ್ನ ಮನೆ ತುಂಬ ಹತ್ತಿರದಲ್ಲಿದೆ. ನಾನು ಅವ್ರ ತಂದೆಯವ್ರ ಜೊತೆ ತುಂಬ ಮಾತಾಡ್ತಾ ಇರ್ತೀನಿ. ನಿಮ್ಮ ತಂದೆಯವ್ರಿಗೆ ಹೋಗ್ಬಿಟ್ಟು ಈ ಥರ 80s ಇತ್ತ ಅಂತ ಕೇಳಿ ಅಂತ ಒಂದು ಬಿಡೋದು ಪಾಯಿಂಟು. ಅವ್ರಾಗ ಅವ್ರ ತಂದೆನ ಕೇಳಿದಾಗ, ಹೌದು ಈ ಥರದ್ದಿತ್ತು, ಇದೆಲ್ಲ ನಡೆದಿತ್ತು ಚಿತ್ರರಂಗದಲ್ಲಿ, ಈ ಥರ ಲೈವಲ್ಲಿರೋ ಹೆಣ್ಮಗಳು ಒಬ್ರು ಇದ್ರು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಹಂಗಂತ ತಕ್ಷಣ ಬಂದರು, ಇದ್ರಂತೆ, ನೋಡಿದಾರಂತೆ. ನಾನು ಎಲ್ಲ ಆಲ್ರೆಡಿ ಕಟ್ಟಿಂಗ್ಸ್ ಇಟ್ಕೊಂಡಿದ್ದೆ. ದಿನ ಬಂದಾಗ ಒಂದೊಂದು ಸ್ಮೆಲ್ ತೋರಿಸೋದು ಇವ್ರಿಗೆ. ಒಂದು ವಾಸನೆ, ಪೆಟ್ರೋಲ್ ವಾಸನೆ, ಹೂವಿನ ವಾಸನೆ, ಜಾಸ್ಮಿನ್ ವಾಸನೆ, ಯಾವುದೋ ಒಂದು ಸುಗಂಧ ಪುಷ್ಪದ ವಾಸನೆ ತಂದುಬಿಡೋದು, ಯಾವುದೋ ವಾಸನೆಗಳು ತೋರಿಸೋದು. ಈ ವಾಸನೆ ನೋಡಿದಾಗೆಲ್ಲ ನಿಮ್ಗೇನಾಗುತ್ತೆ ರಾಜವರ್ಧನ್ ನಿಮಗೇನಾಗುತ್ತೆ ಅನ್ನೋದು, ಈ ಸ್ಮೆಲ್ ನೋಡಿದಾಗೆಲ್ಲ ಇದೊಂಥರ ಚೆನ್ನಾಗಿದೆ ಅಣ್ಣ ಅನ್ನೋದು. ಈ ಸ್ಮೆಲ್ ನೋಡಿದ್ರೆ ಏನನ್ಸುತ್ತೆ ಅನ್ನೋದು. ವೃಷಭಾವತಿ ಕಾಲುಗೆಲ್ಲ ಕರ್ಕೊಂಡೋಗಿ ವಾಸನೆ ತೋರಿಸಿದ್ದೀನಿ. ಈಗ ಇಲ್ಲಿಂದ ಪಿಕ್ಚರ್ ಶುರುವಾದ್ರೆ ಹೆಂಗಿರುತ್ತೆ ಅಂದೆ. ಅಯ್ಯಯ್ಯೋ ಇದಾ, ಈ ವಾಸನೆ ಯಾಕೆ ಬರ್ತಾ ಇದೆ ಅಂದರು. ಕಥೆನ ಹೇಳಿದ್ದೀನಲ್ಲ ಅಂದೆ. ಸೊ ಅವರು ಕ್ಯಾರೆಕ್ಟರ್ ಅಂದರೆ ಈಗ ಅವ್ರು ತುಂಬ ರೆಡಿ ಆಗ್ಬೇಕು ಇಬ್ರು. ತುಂಬ ಈಗ ಅಲ್ಲೊಂದು ಓಡೋದಿದೆ. ಬಹುಶಃ ದೊಡ್ಡವರು ವಿಷ್ಣು ಸರ್, ನನ್ನ ಗುರು, ಅವ್ರು ಹಾಕಿದ ಕೈಲಿ ಇವತ್ತಿಗೂ ಇಟ್ಕೊಂಡಿದ್ದೀನಿ. ನಾನು ತುಂಬ ಪ್ರೀತಿಸೋರವರು. ಅವ್ರಾದ್ಮೇಲೆ ಇದು ಚಾಣಕ್ಯ ಅಂತ ಒಂದು ಸಿನಿಮಾ ಇತ್ತು ಅವ್ರದ್ದು, ಓಡ್ತಾನೇ ಇರ್ತಾರೆ ಸಿನಿಮಾದಲ್ಲಿ. ಅದೊಂದು ಪಿಕ್ಚರ್ ತೋರಿಸ್ತೆ, ಈ ಥರ ಓಡ್ತಾ ಇರ್ಬೇಕು ಇಡೀ ಸಿನಿಮಾದಲ್ಲಿ ಅಂತ. ಆ ಲೆವೆಲ್ಗೆಲ್ಲ ಬಂದ ಮೇಲೆ ಒಂದು ಒಳ್ಳೆ ಟೀಮ್ ಕಟ್ಟಿದ್ವಿ. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಈಗ DOP ಒಂದು ನಾಳೆ ನಾಡದಲ್ಲಿ ಆಗುತ್ತೆ, ಲೊಕೇಶನ್ಸ್ಗಳಿರ್ಬೋದು, ಹೇಗೆ ಈ ಸಿನಿಮಾನ ಡಿಸೈನ್ ಮಾಡಬೇಕು ಅನ್ನೋದು ಇರ್ಬೋದು.
ಎಲ್ಲ ನಾನು ನಮ್ಮ ಶಿವರತ್ನ ಸಿಂಧು ನಮ್ಮ ಟೀಮ್ ಎಲ್ಲ ಸೇರಿಕೊಂಡು ಎಲ್ಲ ಒಂದು ತಂಡಕ್ಕೆ ತಂದ ಮೇಲೆ ನಮ್ಮ ತೆಲುಗಿಂದ ಗೋಪಾಲ್ ಅಂತ ರೈಟರ್ ಬಂದಿದ್ದಾರೆ, ರಾಜನ್ ಮಾಧವ್ ಅಂತ ಅವರು ಚೇರನ್ ಅವರಿಗೆ ತುಂಬ ಹಲವಾರು ಸಿನಿಮಾಗಳು ಮಾಡಿದ್ದಾರೆ, ಫಾದ್ ಫಾಸಿಲ್ಗೆ ಒಂದು ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ. ಎಲ್ಲ ಸ್ನೇಹಿತರನ್ನ ಕರೆದು ಕತೆ ಹೇಳಿದೆ. ಇದ್ರೊಳಗೆ ಮಜಾ ಇದೆ. ಯೋಗರಾಜ್ ಭಟ್ರಿಗೆ ಹೋಗೋದು ಕತೆ ಹೇಳಿದೆ. ರಾಜವರ್ಧನ್ಗೆ ಏನು ಹೇಳಿಲ್ಲ ನಾನು, ಭಟ್ರಿಗೆ ಹೇಳ್ಬಿಡ್ತೀನಿ ಇದು ಮ್ಯೂಸಿಕೇಶನ್ ಅವ್ರಿಗೆ ಹಾಕ್ತೀನಿ ಅಂತ. ಕ್ಲೈಮ್ಯಾಕ್ಸ್ ಕೇಳ್ಬಿಟ್ಟು ಅವು ಹಾರ್ಬಿಟ್ಟು, ಚಂದ್ರಪ್ಪ ನೀನು ಈ ಕ್ಲೈಮ್ಯಾಕ್ಸ್ ಬದಲಾಯಿಸೋದಾದ್ರೆ ಮಾತ್ರ ನಾನು ಈ ಪಿಕ್ಚರ್ ಕೆಲಸ ಮಾಡ್ತೀನಿ ಅಂದರು. ಇಲ್ಲ, ನಾನು ಬದಲಾಯಿಸೋಕ್ಕಾಗಲ್ಲ, ಇದೇ ಕ್ಲೈಮ್ಯಾಕ್ಸ್, ಇದು ಮಾನವದ್ರೋಹಿ, ಇದು ಜನದ್ರೋಹಿ, ರಾಜ್ಯದ್ರೋಹಿ ಕ್ಲೈಮ್ಯಾಕ್ಸ್ ಅಂದರು. ರಾಜ್ಯದ್ರೋಹಿ ಆಲ್ರೆಡಿ ಬಂದ್ಬಿಟ್ಟ ನಿನ್ನೆ ಮೊನ್ನೆಯಿಂದ ಕ್ಷಮೆ ಕೇಳಾಯ್ತು ಅವರು. ಇದು ಆ ಥರದ್ದಿಲ್ಲ ಅಂತ ಹೇಳಿ ಅವ್ರು ಒಪ್ಸಿದ ಮೇಲೆ ಇಲ್ಲಲ್ಲ ಈ ಕ್ಲೈಮ್ಯಾಕ್ಸ್ ನನ್ನ ಹಾಂಟ್ ಮಾಡ್ತಾ ಇದೆ ಅಂದರು ಯೋಗರಾಜ್ ಭಟ್ರು. ನಿಮಗೆ ಹಾಂಟ್ ಆಗ್ತಾ ಇದೆ ಅಂದರೆ, ನಿಮ್ಮಂಥ ಒಬ್ಬ ಪರಮ ಪೋಲಿ ವಿಕಟ ಕವಿಗೆ ಹಾಂಟ್ ಆಗ್ತಾ ಇದೆ ಅಂದರೆ ಸಾಮಾನ್ಯ ಜನರಿಗೆ ಹಾಂಟ್ ಆಗುತ್ತೆ ಅಂದ್ಬಿಟ್ಟು ಸ್ಕ್ರಿಪ್ಟ್ನ ಲಾಕ್ ಮಾಡೋದು. ಈಗ ಇಷ್ಟು ತಯಾರಿಗಳಾಗಿದೆ. 10ನೇ ತಾರೀಕಿಂದನೇ ಸ್ಕ್ರಿಪ್ಟು ಫೈನಲ್ ಇದ್ರದ್ದು ಕೆಲಸ ಶುರುವಾಗ್ತದೆ. ನಾನು ಅಂದ್ಕೊಳ್ತಾ ಇರೋದು ಒಂದು 12 ಸ್ಕ್ರಿಪ್ಟು ಬರೆದಿಟ್ಟಿದ್ದೀನಿ. ಬೌಂಡ್ ರೆಡಿ ಇರೋದು, ಲೈನ್ಸ್ ಒಂದು 300 ಹೇಳ್ತೀನಿ. ನಾನೇನು ತೀರ್ಮಾನ ಮಾಡಿದ್ದೆ ಅಂದರೆ, ಕೆಲವು ವಿಚಾರದಲ್ಲಿ ತುಂಬ ಭ್ರಮನಿರಸನ ಆಗಿತ್ತು ನನಗೆ. 200 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ದಡಾರ್ ಅಂತ ಒಂದು ಟೋಲ್ ಹಾಕ್ಬಿಡ್ತಾರೆ ಮಧ್ಯದಲ್ಲಿ. ಈಗ ನನಗೆ ಇಲ್ಲ ಸ್ಪೀಡಾಗಿ ಓಡಿಸಿ ಇಲ್ಲ ಸ್ಲೋ ಆಗಿ ಓಡಿಸಿ, ಎರಡರಲ್ಲೊಂದು, ಈ ಮಧ್ಯದಲ್ಲಿ ಇಡಬೇಡಿ ಅಂತ ನಾನು. ಈ ಜಿಂಕೆ ಪಾರ್ಕ್ ಹತ್ರ ನಂದೊಂದು ಸಮಾಧಿ ಇದೆ, ಎಲ್ರಿಗೂ ಗೊತ್ತು. ಕಾಲಶಿಲ್ಬೆ ಪುಸ್ತಕ ಬಿಡುಗಡೆ ಮಾಡುವಾಗ ನಂದೇ ಸಮಾಧಿ ಇದೆ ಆಲ್ರೆಡಿ. ಐ ಹ್ಯಾವ್ ಮೈ ಓನ್ ಇನ್ ಇಂಗ್ಲೀಷ್ ಗ್ರೇವ್ ಯಾರ್ಡ್ ದಟ್ ಐ ಡೋಂಟ್ ನೋ ಫುಲ್ ಇಂಗ್ಲೀಷ್. ಕಮಾನ್ ರಾಜವರ್ಧನ್ ಟೆಲ್ ಮಿ. ಆ ಸಮಾಧಿಗೆ ಹೋಗ್ಬಿಟ್ಟು ಸ್ಕ್ರಿಪ್ಟ್ ಹಾಕ್ಬಿಟ್ಟು ಸುಟ್ಟು ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ ನಾನು. ಸೀರಿಯಸ್ಲಿ ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಎಷ್ಟು ಬೇಸರ ಆಗಿತ್ತು ಕೆಲವು ವಿಚಾರದಲ್ಲಿ ಅಂದರೆ, ನಾನು ಇನ್ನೊಬ್ರಿಗೆ ಕತೆ ಹೇಳ್ತೀನಿ, ಇಲ್ಲೊಬ್ರು ಇದ್ದಾರೆ, ನಮ್ಮ ನವೀನ್ ಕೃಷ್ಣ ಇದ್ದಾನೆ, ಮೆಲ್ಲಬ್ಬಮಾಯು ಡೈರೆಕ್ಟ್ರು, ಜರ್ನಲಿಸ್ಟು. ಈ ಜರ್ನಲಿಸಮಿಂದ ಬಂದು ಅಲ್ಲಿಂದ ಇಲ್ಲಿ ಬಂದು ಡೈರೆಕ್ಷನ್ ಮಾಡಿ ಕಮರ್ಷಿಯಲ್ ಪ್ಯಾಟ್ರನಲ್ಲಿ ಹೋಗಿ ನಾನು 40 ಸಿನಿಮಾ ಜರ್ನಿ ಮಾಡಿದ್ದೀನಿ ಅಂದರೆ ಸಖತ್ತು ಬಿದ್ದಿದೆ ಅದೇ. ಅದು ಇಲ್ಲಿ ಬಂದವ್ರಿಗೆ ಗೊತ್ತಿರ್ತದೆ. ನಮ್ಮ ಶಾರದಾ ಇದ್ದಾರಲ್ಲ, ಅವ್ರಿಗೆ ಫೋನ್ ಮಾಡೋದು ನಾನು ಬೇಜಾರಾದಾಗೆಲ್ಲ, ಈ ಥರದೊಂದು ಶಾರದಾ ನಾನೊಂದು ಕತೆ ಮಾಡಿದ್ದೀನಿ ಅಂತ ಕತೆ ಹೇಳೋದು. ಅವ್ರು ಆ ಕಡೆಯಿಂದ ಬೈತಾರೆ, ಸಾಯೋದ್ರೊಳಗಡೆ ಕತೆ ತೆಗೆದುಬಿಟ್ಟು ಸತ್ತೋಗು, ಇದು ನನಗೆ ಕತೆ ಹೇಳಿ ಹೇಳಿದ್ದಾನೆ, ಹಿಂಸೆ ಕೊಡಬೇಡ, ಎಷ್ಟು ಕತೆ ಹೇಳಿ ಇನ್ನು ಯಾರಿಗೆ ಹೇಳೋದು. ಯಾಕೆ ಶಾರದಾಗ ಹೇಳೋದು ಅಂದರೆ, ಶಾರದಾ ಮಾತನ್ನು ಇಂಡಸ್ಟ್ರಿಯವ್ರು ಕೇಳ್ತಾರೆ, ಯಾರಿಗಾರ ಪ್ರೊಡ್ಯೂಸರ್ಗೆ ಹೇಳ್ತಾರ ಅಂತ ಇದಕ್ಕೆ ಹೇಳೋದು ನಾವು. ನೆಕ್ಸ್ಟ್ ಶಾರದಾ ಏನಂದ್ರೆ ನೀನು ಸತ್ತೋಗಿ ನಮ್ದು ಇದು ಸಿನಿಮಾ ತೆಗೆದ್ಬಿಟ್ಟು. ನಾನು ಸಚಿನ್ ಅವ್ರಿಗೆ ಹೋಗೋಂದು ಕತೆ ಹೇಳಿದ್ದೀನಿ. ನಾನು ರಸ್ತೆಯಲ್ಲಿ ಯಾವ ಥರ ಆಗಿದ್ದೆ ಈಗ ನಾನು ನೋಡಮ್ಮ, ನಮ್ದೊಂದು ಸಮಸ್ಯೆ ಇದೆ, ನಾನು ಎಲ್ಲೂ ಒಂದು ಕಡೆ ನಿಲ್ತಿರಲಿಲ್ಲ, ಅದು ನನ್ನದೇ ಸಮಸ್ಯೆ. 100 ಕಡೆ ಒಳ್ಳ ತೋಡಿದ್ರೆ ನೀರು ಬರಲ್ಲ, ಒಂದೇ ಕಡೆ ತೋಡಬೇಕು ಅಂತ ನಮಗೆ ಕಲಿಸ್ಕೊಟ್ಟಿದ್ದೆ JP ನಗರದ ನನ್ನ ಶಾಂತಿ ನಿವಾಸ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಒಂದು ಕಡೆ ನಿಲ್ಲಬೇಕು ಅಂತ ನಮ್ಮ ಅಣ್ಣ ಕಲಿಸಿತ್ತು. ಅದಾದಮೇಲೆ ಈಗ ಮೊದಲೊಂದು ಕಾಲ ಇತ್ತು, ದೇವ್ರು ಮುಟ್ಟಿದ್ರು ಕಲ್ಲಾಗ್ಬಿಡ್ತಾ ಇದ್ದ. ಇವಾಗ ಒಂದು ಕಾಲ ಬಂದಿದೆ, ಕಲ್ಲು ಮುಟ್ಟಿದ್ರು ದೇವ್ರಾಗ್ತಾ ಇದೆ. 5 ಸಿನಿಮಾ ಇದೆ ನಾನು ಬರೆಯೋದಕ್ಕೆ, ಇವಾಗ ಕೆಲಸಗಳಿದೆ ಅಷ್ಟು. ತಮಿಳು, ತೆಲುಗು, ಚಿತ್ರರಂಗದಲ್ಲಿ ಅಷ್ಟು ಕೆಲಸಗಳಿದೆ. ಸೊ ಇದೆಲ್ಲ ಆದ್ಮೇಲೆ ಮೊದಲೇ ಹೇಗಿತ್ತು ಅಂದರೆ, ರಸ್ತೆಯಲ್ಲಿ ಯಾರು ಸಿಕ್ಕಿದ್ರು ಬರೀ ಇಲ್ಲ ಒಂದು ಕತೆ ಹೇಳ್ತೀನಿ ಅಂತ ಅಲ್ಲೇ ಕೂರ್ಸ್ಕೊಂಡು ಕತೆ ಹೇಳ್ತಾ ಇದ್ದೆ. ಇದೆಲ್ಲ ಆಯಿತು. ಈಗ ಒಂದು ಖುಷಿ ಅನ್ಬೇಕಾ, ಜವಾಬ್ದಾರಿ ಅನ್ಬೇಕಾ, ಎಲ್ಲರ ಜೊತೆ ನಾನು ಇಲ್ಲಿ ಬದುಕಿ ಬಾಳಿದ್ದೀನಿ. ಎಲ್ಲರ ಅಂತರಂಗ ಗೊತ್ತಿರೋದು. ವಾಸು ಸಾರ್ ಇದ್ದಾರೆ, ಸೀನಿಯರ್ಸ್ಗಳಿದ್ದಾರೆ, ನಾನು ಲಂಕೇಶ್ ಪತ್ರಿಗಳಿದ್ದಾರೆ, ನನ್ನ ಫಸ್ಟ್ ಫೋಟೋಗ್ರಾಫರ್. ನನ್ನ ಫೋಟೋ ಕೊಡೋದಕ್ಕೆ ಸಾಯಿಸಿ ನನಗೆ ನನ್ನನ್ನು ಮನು ಮಾಡಿದ್ದಾನೆ. ಸೊ ಎಲ್ಲರ ನಡುವೆ ಕುತ್ಕೊಂಡು ನಮ್ದೊಂದು ಸಿನಿಮಾ ಮಾತಾಡೋದೇ ನಮ್ಗೊಂಥರ ಖುಷಿಯಾದಂಥ ವಿಚಾರ. ಎಂದಿನಂತೆ ನಿಮ್ಮ ಪ್ರೀತಿಯ ಬೈಗುಳಗಳು, ಹಾರೈಕೆಗಳು, ನಿಮ್ಮ ಪರ್ಸನಲ್ ಮಾತುಗಳು ಎಲ್ಲ ನನ್ನ ಮೇಲೆ ಇರಲಿ, ನಮ್ಮ ತಂಡದ ಮೇಲೆ ಇರಲಿ. ರಾಗಿಣಿಯವರ ಬರ್ಡೇಗೆ ಒಂದು ವಿಶೇಷವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಅವತ್ತೊಂದು 100% ಹೇಳ್ತೀನಿ, ಅವತ್ತು ಕರೆಂಟ್ ಹೊಡೆಯುತ್ತೆ ತುಂಬ ಜನರಿಗೆ. ಆ ಕರೆಂಟ್ ರೆಡಿ ಮಾಡಿದ್ದೀನಿ ಜಲಪಾತ ಜೋಗಕ್ಕೆ ಹೋಗಿ. ಆಮೇಲೆ ಸ್ಪೆಷಲಿ ಹೇಳಬೇಕು ಅಂದರೆ, ರಾಜವರ್ಧನ್ಗಿರೋ ಸಿನಿಮಾ ನಂಬಿಕೆ. ನನಗೆ ಅವ್ರನ್ನ ನೋಡಿದಾಗೆಲ್ಲ ಒಂದು ಏನನ್ಸುತ್ತೆ ಅಂದರೆ, ಅದೇನಾರಾಗಲಿ ಅಣ್ಣ ಮಾಡ್ಬಿಡೋಣ ಅನ್ನೋದು. ಏನಾರಾಗಲಿ ಅಂದ್ರೆ ಹೆಂಗೆ ರಾಜು, ಇದೇನೋ ಮಾಡ್ತೀನಿ ನಾನು ಅಂತ ರೆಡಿ ಮಾಡೋದು. ಆ ಆಸಕ್ತಿ, ಆ ಪ್ರೀತಿ, ಆ ವಿಶ್ವಾಸ ಇದೆಯಲ್ಲ ಸಿನಿಮಾದ ಮೇಲೆ, ಇಲ್ಲದೆ ಹೋದ್ರೆ ಅದು ತೊಗೊಳ್ಳಲ್ಲ. ಅದೆಲ್ಲವೂ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನೋಡಿ ಕನ್ನಡ ಚಿತ್ರರಂಗದ ಮುಂದಿನ ಭವಿಷ್ಯತ್ತಿನ ಅರುಣ್ ನೆಲ್ಸನ್ ಡೈರೆಕ್ಟ್ರು, ರೂಬಿ ಡೈರೆಕ್ಟ್ರು, ನಮ್ಮ ಕೃಷ್ಣ ಲೇಖನ ಉಪೇಂದ್ರ ಸರ್ ಜೊತೆ ಇದ್ದಾರೆ, ನಮ್ಮ ರಘು ಕೋವಿದವರು, ಅಷ್ಟೂ ಜನ, ಸಿಂಧುಗೌಡ, ಎಲ್ಲ ಕನ್ನಡ ಚಿತ್ರರಂಗದ ಭಾವಿ ಮುಂದಿನ ಎಲ್ಲ ನಿರ್ದೇಶಕರು ಸಾಕ್ಷಿಯಾಗಿ ನಾನೊಬ್ಬ ಹಳೇ ಮಾಡಲ್ ಜಾವ ಗಾಡಿ ಸ್ಟಾರ್ಟ್ ಆಗ್ತಾ ಇದ್ದೀನಿ ಮತ್ತೆ ಕಿಕ್ ಹೊಡ್ಕೊಂಡು. ಟೈಟ್ಲ್ ಯಾಕೆ ಜಾವ ಅಂತ ಯಾಕೆ ನಾನು ಈಗ ಎಲ್ಲ ಮುಚ್ಚಿಸ್ಕೊಂಡು ರೆಡಿದ್ದಾರೆ ಕ್ವಶನ್ಸ್ಗೆ, ಅದಕ್ಕೆ ನಾನೇ ಹೇಳ್ಬಿಡ್ತೀನಿ ಏನಂತ. ನೀವು 100% ಇದ್ರದೊಂದು ಲುಕ್ ನೋಡಿದಾಗ ಅಲ್ಲೊಂದು ಬಿರುಗಾಳಿ ಇದೆ, ಅಲ್ಲಿ ರಾಜವರ್ಧನ್ ಬರ್ತಾರೆ, ನಿಮಗೆ ಗೊತ್ತಾಗುತ್ತೆ ಈ ಟೈಟ್ಲ್ ಯಾಕೆ ಜಾವ ಅಂತಿದೆ ಅಂತ. ಇದು ತುಂಬ ರಿಸರ್ಚ್ ಮಾಡಿ, ಒಂದು ವಿಂಡ್ ಬೇಸ್ ಮೇಲೆ ಮಾಡಿ, ಒಂದು ಕ್ಯಾರೆಕ್ಟ್ ಸೈಕಾಲಜಿಕಲ್ ಪ್ರೊಫೈಲ್ನೇ ತಂದು ಅದರ ಒಂದು ಕಮರ್ಷಿಯಲ್ ಪ್ಯಾಟರ್ನಲ್ಲಿ ಚಿತ್ರರಂಗದಲ್ಲೇ ನಡೆಯುವಂಥ ಒಂದು ದೊಡ್ಡ ಹಳವಂಡದ ಕಥೆಯನ್ನು ಒಬ್ಬ ಸಾಮಾನ್ಯ ಹುಡುಗನ ಮುಖಾಂತರ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಒಂದು ಸೆಂಟ್ ಬಾಟ್ಲು ಸದ್ಯದಲ್ಲೇ ಬರುತ್ತೆ,
ಬರುತ್ತಲ್ಲ ರಾಜವರ್ಧನ್ ಹಾಂ ಬರುತ್ತೆ, ಅಲ್ಲಿ ನಿಮಗೆ ಕಥೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಕರೆದುಬಿಟ್ಟು ನಿಮ್ಮನ್ನೆಲ್ಲ ಕತೆ ಹೇಳಲ್ಲ, ಈ ಥರದ್ದೆಲ್ಲ ಏನು ಮಾಡಲ್ಲ. ನೀವೇ ಕೇಳಿದ್ರೆ ಈಗಲೇ ಬೇಕಾದ್ರೆ ಕತೆ ಹೇಳ್ಬಿಟ್ಟು ಸಿನಿಮಾ ತೆಗಿತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀತಿ ಇರಲಿ. ಧನ್ಯವಾದಗಳು.